ಬಾಗಲಕೋಟೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರಚಾರ ನಡೆಸ್ತಾ ಇದ್ದು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಸಿಎಂ ಶ್ವೇತಪತ್ರ ಹೊರಡಿಸಲಿ ಬಾಗಲಕೋಟೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬಕ್ಕೆ ಪಿಂಚಣಿ ಕೊಡ್ತಾ ಇಲ್ಲ, ಬಾಕಿ ಉಳಿದಿರೋ ಹುದ್ದೆಗಳನ್ನ ಭರ್ತಿ ಮಾಡೋ ಯೋಗ್ಯತೆ ಇಲ್ಲ, ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದಕ್ಕೂ ಸಾಲ ಮಾಡ್ತಾ ಇದ್ದಾರೆ ಅಂತ ಹರಿಹಾಯ್ದಿದ್ದಾರೆ. ಉಪಚುನಾವಣೆಯ ಎರಡೂ ಕ್ಷೇತ್ರಗಳಲ್ಲಿ ಪ್ರಚಾರದ ಭರಾಟೆ ಜೋರಾಗಿದೆ. ಬಾಗಲಕೋಟೆಯಲ್ಲಿ ಪ್ರಚಾರದಲ್ಲಿ ಭಾಗಿಯಾದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಸಿಎಂ ಶ್ವೇತಪತ್ರ ಹೊರಡಿಸಲಿ ಅಂತ ಆಗ್ರಹಿಸಿದ್ದಾರೆ. ಕಳೆದ 2-3 ದಿನಗಳಿಂದ ಬಾಗಲಕೋಟೆಯಲ್ಲಿ ಬಿಡಾರ ಹೊರಟಿರ್ತಕ್ಕಂಥ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ಏನೆಲ್ಲ ಹೇಳ್ತಾರೆ ಅನ್ನೋಂಥದ್ದನ್ನು ಈಗ ಅವ್ರನ್ನ ಕೇಳೋಣ. ಸರ್, ಇವತ್ತಿನ ದಿವಸ ಮುಖ್ಯವಾಗಿ ಭಾಳಷ್ಟು ಶ್ವೇತಪತ್ರದ ಬಗ್ಗೆ ಚರ್ಚೆ ಆಗ್ತದೆ. ಈಗ CM ಸಿದ್ದರಾಮಯ್ಯವರು ಕೂಡ ಅದರ ಬಗ್ಗೆ ಆಕ್ಷೇಪಣೆ ವ್ಯಕ್ತ ಇದ್ದಾರೆ. ತಾವೇನು ಹೇಳ್ತಾರೆ ಮೊದಲೇದಾಗಿ? ಅಲ್ಲ ರೀ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಶ್ವೇತಪತ್ರ ಹೊರಡಿಸಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಅಂತ ಹೇಳಿದ್ರೆ ಯಾಕೆ ಅಷ್ಟೊಂದು ಹರೆ ಆಯ್ತಾ ಇದ್ದ ನನಗಂತೂ ಅರ್ಥ ಆಗ್ತಾಯಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಇರೋ ಯೋಗ್ಯತೆಗೆ ಸ್ವಾತಂತ್ರ್ಯ ಹೋರಾಟಗಾರ ಕುಟುಂಬಕ್ಕೆ ಒಂದು ಪಿಂಚಣಿ ಕೊಡ್ತಕ್ಕಂಥ ಯೋಗ್ಯತೆ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ. 2.25-3 ಲಕ್ಷ ನೇರ ನೇಮಕಾತಿಗಳು ಹುದ್ದೆಗಳನ್ನು ಭರ್ತಿ ಮಾಡ್ತಕ್ಕಂಥ ಯೋಗ್ಯತೆ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ. ಲಾಠಿ ಚಾರ್ಜ್ ಮಾಡ್ತಾರೆ ಯುವಕರ ಮೇಲೆ. ಇವತ್ತು ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾಯಿಲ್ಲ. ಆಡಳಿತ ಪಕ್ಷದ ಶಾಸಕರು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತೇವೆ ಅಂತ ಹೇಳಿದ್ದಾರೆ. ಇದು ಸಾಕಾಗೋದಿಲ್ಲ ಇವ್ರಿಗೆ. ಹಾಗಾದರೆ ಏನು? ಈಗ ಮೊನ್ನೆ ಬಂದು ಚುನಾವಣೆ ಏನೇನು ಉಪಚುನಾವಣೆ ಬರುತ್ತೆ ಅನ್ನೋ ಟೈಮಲ್ಲಿ ಮೆಡಿಕಲ್ ಕಾಲೇಜಿಗೆ ಗುದ್ಲಿ ಪೂಜೆ ಮಾಡಿ ಹೋಗಿದ್ದಾರೆ. ಯಾಕೆ 3 ವರ್ಷ ಗುದ್ಲಿ ಕಾಣ್ತಾ ಇರಲಿಲ್ವ, ಸಿಕ್ಕಿರಲಿಲ್ವ ಇವ್ರಿಗೆ? ಹಾಗಾದರೆ ಅಂದರೆ ಕಳೆದ 3 ವರ್ಷದಲ್ಲಿ ಯಾವುದೇ ಒಂದು ಹೊಸ ಅಭಿವೃದ್ಧಿ ಕಾರ್ಯಗಳಿಗೆ ಒಂದು ಗುದ್ಲಿ ಪೂಜೆ ಮಾಡದೇ ಇರತಕ್ಕಂಥ ನಾಲಾಯಕ ಕಾಂಗ್ರೆಸ್ ಸರ್ಕಾರ ಇದು. ಕಾರಣ ಏನು? ಗ್ಯಾರಂಟಿಗಳಿಂದ ಅವ್ರ ಕೈ ಕಟ್ಟಾಕೊಂಡಿದ್ದಾರೆ. ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೆ ಇವತ್ತು ಸಾಲ ಮಾಡುವಂಥ ಪರಿಸ್ಥಿತಿಗೆ ಬಂದಾಗಿದೆ. ಬಡ್ಡಿ ಕಟ್ಟೋದಕ್ಕೆ ಸಾಲವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಶ್ವೇತಪತ್ರ ಕೇಳೋದ್ರಲ್ಲಿ ತಪ್ಪೇನಿದೆ? ಆರ್ಥಿಕ ಪರಿಸ್ಥಿತಿ ಯಾಕೆ ಅಷ್ಟೊಂದು ಸಿಟ್ಟು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು? ಇವತ್ತು 2 ಚುನಾವಣೆಗಳ ಪೈಕಿ ದಾವಣಗೆರೆಯನ್ನು ಎಲ್ಲೊಂದು ಕಡೆ CM ಅವರು ರಿಲ್ಯಾಕ್ಸ್ ಮಾಡಿ ಬಾಗಲಕೋಟೆಯಲ್ಲೇ ಬಿಡಾರ ಹೆಚ್ಚಾಗಿ ಊಡಾಗಿರುವಂಥದ್ದು. ಈ ಬಗ್ಗೆ ನೋಡೋದಾದ್ರೆ ನಾನು ಮೊನ್ನೆಯಿಂದನೂ ಕೂಡ ಹೇಳ್ತೇನೆ, ಯಾಕೆ ಮುಖ್ಯಮಂತ್ರಿಗಳೇ ಸೋಲಿನ ಭಯ ನಿಮಗೆ ಕಾಡ್ತಾ ಇದೆಯಾ? ಆ ಸೋಲಿನ ಭಯದ ಕಾರಣದಿಂದಲೇ ಈ ರಾಜ್ಯದ ಮುಖ್ಯಮಂತ್ರಿಗಳು ಅನ್ನೋದನ್ನು ಮರೆತು ಜಿಲ್ಲಾ ಪಂಚಾಯತಿ ಸದಸ್ಯರ ಥರ ಇಲ್ಲಿ ಬಂದು ಇಲ್ಲಿ ಕೂತಿದ್ದಾರೆ. ಇರಲಿ, ಅವ್ರ ಪ್ರಯತ್ನ ಅವ್ರು ಮಾಡಲಿ, ನಾನು ಪ್ರಯತ್ನ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ. ಆದರೆ 15 ಜನ ಸಚಿವರು ಎಲ್ಲ ಸೂಟ್ ಕೇಸು ಮೂಟೆಗಳು ದೊಡ್ಡ ದೊಡ್ಡ ಕಾರ್ಗಳಲ್ಲಿ ಹಿಡ್ಕೊಂಡು ಬಂದಿದ್ದಾರೆ. ಅಷ್ಟಾದರೂ ಕೂಡ ಇನ್ನೂ ಕೂಡ ಅವರು ಗೆಲುವಿನ ಹತ್ರನೂ ಕೂಡ ಬರೋಕ್ಕಾಗ್ತಾಯಿಲ್ಲ ಅಂತ ಹೇಳಿದರೆ ಜನರು ಎಷ್ಟು ಬೇಸತ್ತಿದ್ದಾರೆ ಈ ಬೇಜವಾಬ್ದಾರಿ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಅಂತೇಳಿ ಅದರಲ್ಲೇ ಗೊತ್ತಾಗ್ತದೆ. ಸರ್, ಈ ಒಂದು ಬಾಗಲಕೋಟೆ ಫಲಿತಾಂಶ ಅವರೊಂದು CM ಸ್ಥಾನದ ಮೇಲೆ ಏನು ಪರಿಣಾಮ ಬೀರ್ಬೋದು ಅಂತ ಸರ್? ಬಾಗಲಕೋಟೆ, ದಾವಣಗೆರೆ ಈ ಪರಿಣಾಮ BJP ಗೆದ್ದಿರೋ ಪರಿಣಾಮ ಖಂಡಿತವಾಗಿ ರಾಜ್ಯದ ಮೇಲೆ ಪರಿಣಾಮ ಬೇರೆ ಬೀಳ್ತದೆ. ಆದರೆ ಮುಖ್ಯಮಂತ್ರಿಗಳು irrespective of the outcome of Bagalkot and Davangere South is bound to resign. ಈಗ ಸುಮ್ಮನೆ ಕತೆ ಹೊಡಿತಾರೆ ಅಷ್ಟೇ ಇಲ್ಲಿ ಬಂದು ಬಾಗಲಕೋಟೆನಲ್ಲಿ. ಬಾಗಲಕೋಟೆಯಿಂದ ಕ್ಯಾಮ್ರಾಮನ್ ಮಂಜು ಕರ್ಗಳ ಜೊತೆ ಮಲ್ಲಿಕಾರ್ಜುನ ಸುಮಣಿ, ASNL ನ್ಯೂಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.